ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಮಾಡಬೇಕು ಅಂದರೆ 1ನೇ ತಾರೀಕು ಅಥವಾ 8ನೇ ತಾರೀಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಬನ್ನಿ ಇವಾಗ ಯಾವ ದಿನ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಶ್ರಾವಣ ಮಾಸದ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಥರ ಲೆಕ್ಕನ ತಗೊಳ್ಳೋಕೆ ಹೋದರೆ ನಿನ್ನೆ ನಮಗೆ ಮೊದಲನೇ ಶ್ರಾವಣ ಶುಕ್ರವಾರ ಆದರೆ ಮುಂದೆ ಬರುವಂಥ 1ನೇ ತಾರೀಕು ಶುಕ್ರವಾರ ನಮಗೆ 2ನೇ ಶುಕ್ರವಾರ ಆಗುತ್ತೆ. ಆ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ಕೆಲವರು ಹೇಳ್ತಾ ಇದ್ದಾರೆ. ಹಾಗೆ ಕ್ಯಾಲೆಂಡರ್ನಲ್ಲೂ ಕೂಡ 1ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಅದೇ ದೇವಸ್ಥಾನದಲ್ಲಿ ಪುರೋಹಿತರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ತುಂಬ ಜನ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ. ಆದರೂ ನನಗೂ ಕೂಡ ಒಬ್ಬರು ವ್ಯೂವರ್ಸ್ ಒಬ್ಬರು ಕೇಳಿದರು, ಯಾವಾಗ ನಾವು ಲಕ್ಷ್ಮೀ ಪೂಜೆನ ಮಾಡಬೇಕು ಹೇಳಿ ಅಂತ. ಅದಕ್ಕೋಸ್ಕರ ನಾನು ಕೂಡ ಈ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕು. ಯಾವಾಗಲೂ ಅಷ್ಟೇ ಹುಣ್ಣಿಮೆಗೆ ಹತ್ರ ಇರೋ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡೋದು. ಹುಣ್ಣಿಮೆಗೆ ಹಿಂದೆ ಮುಂದೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಲೆಕ್ಕ ತಗೊಂಡ್ರೆ ಈ ಸಲ 8ನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕು. ಜೊತೆಗೆ 9ನೇ ತಾರೀಕು ಹುಣ್ಣಿಮೆ ಇದೆ. ಆ ದಿನ ರಕ್ಷಾಬಂಧನ ಕೂಡ ಇದೆ. ಈ ಸಲ ಶ್ರಾವಣದಲ್ಲಿ 5 ಶುಕ್ರವಾರ 5 ಶನಿವಾರ ಇದೆ. ಕೆಲವು ಸಲ ಇದೇ ರೀತಿ 3 ವರ್ಷಕ್ಕೊಂದ್ಸಲಿ ಮತ್ತು 5 ವರ್ಷಕ್ಕೊಂದ್ಸಲ ಈ ಥರ ಶ್ರಾವಣದಲ್ಲಿ 5 ಶುಕ್ರವಾರ 5 ಶನಿವಾರ ಮತ್ತು ಕಾರ್ತಿಕ ಮಾಸದಲ್ಲಿ 5 ಸೋಮವಾರ ಈ ರೀತಿ ಬಂದಾಗ ತಲಕಾಡಿನಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಇದೇ ರೀತಿನೇ ಅಧಿಕ ಮಾಸದಲ್ಲೂ ಕೂಡ ನೀವು ಕೇಳಿರ್ತೀರಾ. ಇದೇ ಥರನೇ 5 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಈ ರೀತಿ ಆಗ್ತಾ ಇರುತ್ತೆ. ಇನ್ನು ಕೆಲವು ಕ್ಯಾಲೆಂಡರ್ನಲ್ಲಿ 1ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಅಂತ ಕೊಟ್ಟಿದ್ದಾರೆ ಮತ್ತು 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಅಂತ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಇರೋದ್ರಿಂದ ಕನ್ಫ್ಯೂಷನ್ ಆಗಬೇಡಿ. ನೀವಿರೋ ಕಡೆ 1ನೇ ತಾರೀಕಿಗೆ ಪೂಜೆ ಮಾಡ್ತಾರೆ ಅಂದರೆ ಹಾಗೆ ಮಾಡಿ, ತಪ್ಪೇನಿಲ್ಲ. ಮತ್ತು 8ನೇ ತಾರೀಕು ಸಿಂಪಲ್ ಆಗಿ ಶುಕ್ರವಾರದ ಪೂಜೆನ ಮಾಡಿ. ಶ್ರಾವಣ ಶುಕ್ರವಾರದ ಪೂಜೆ ಮಾಡ್ದಂಗೆ ಲೆಕ್ಕ ಬರುತ್ತೆ. ಹೇಗಿದ್ರು ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರ ಅಂದರೆ ಸಂಪತ್ ಲಕ್ಷ್ಮೀ ಪೂಜೆನ ಮಾಡೇ ಮಾಡ್ತೀವಿ. ಆ ಥರ ಲೆಕ್ಕ ಸೇರಿಕೊಳ್ಳುತ್ತೆ. ಯಾರೂ ಕೂಡ ದಯವಿಟ್ಟು ಕನ್ಫ್ಯೂಷನ್ ಆಗಲೇಬೇಡಿ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದು. ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ವ್ರತ ಎರಡೂ ಬೇರೆ ಬೇರೆ ಅಲ್ಲ. ವ್ರತ ಅಂತ ಯಾಕೆ ಹೇಳ್ತಾರೆ ಅಂತ ಅಂದರೆ ವಂಶ ಪಾರಂಪರೆಯಾಗಿ ನಡ್ಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಪದ್ಧತಿ ಕೂಡ ಇರುತ್ತೆ. ಅದಕ್ಕೆ ಅವರು ವ್ರತದ ರೀತಿಯಲ್ಲಿ ನಿಯಮವಾಗಿ ಉಪವಾಸವಿದ್ದು ಆಚರಣೆ ಮಾಡ್ತಾರೆ. ಅದಕ್ಕೆ ಅವರು ವ್ರತ ಅಂತ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಚರಣೆ ಮಾಡೋ ಅಂಥದ್ದು ಅಷ್ಟು ಬಿಟ್ಟರೆ ಹಬ್ಬ ಬೇರೆ ವ್ರತ ಬೇರೆ ಅದು ಒಂದೇ ಬರೋದು. ಹಬ್ಬ ಬೇರೆ ವ್ರತ ಬೇರೆ ಅಂತ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಕಡೆ ನೀವಿರೋ ಜಾಗದಲ್ಲಿ 1ನೇ ತಾರೀಕು ಎಲ್ಲರೂ ಸೇರಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಆ ದಿನನೇ ಪೂಜೆನ ಮಾಡ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಸಾಮಾನ್ಯವಾಗಿ ನಾನು ನೋಡ್ದಂಗೆಲ್ಲ ಕ್ಯಾಲೆಂಡರ್ನಲ್ಲೂ ಕೂಡ ನಾನು ಕೂಡ ದೇವಸ್ಥಾನದಲ್ಲೂ ಕೂಡ ಕೇಳಿದೆ ಪುರೋಹಿತರನ್ನ. ಅವರು ಪಂಚಾಂಗ ನೋಡಿನೇ ಹೇಳಿದ್ದು 8ನೇ ತಾರೀಕು ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ. ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಪೂಜಾ ವಿಧಾನದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಯಾವ ಸಮಯದಲ್ಲಿ ಯಾವ ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಇನ್ನೊಂದ್ಸಲಿ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಆಗಸ್ಟ್ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ನಾವು. ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆಗಸ್ಟ್ 1ನೇ ತಾರೀಕು ಅಥವಾ ಆಗಸ್ಟ್ 8ನೇ ತಾರೀಕು ಅನ್ನೋ ಒಂದು ಕನ್ಫ್ಯೂಷನ್ ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ಹೋಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.